ರಾಜೇಶ್ ಆರಾಧ್ಯ ಅಂತ ರುಚಿಕರು ಇಲ್ಲಿ. ಇದು ಹಳೆ ನಿಜಗಲ್ ಬರುತ್ತೆ, ನೆನ್ಮಂಗ್ಲ ತಾಲೂಕು ಬರುತ್ತೆ. ಇಲ್ಲಿ ಡಾಸ್ಪೇಟೆಯಿಂದ 4 ಕಿಲೋಮೀಟ್ರ್ ಆಗುತ್ತೆ ಹಳೆ ನಿಜಗಲ್ಗೆ. ಅಲ್ಲಿಂದ NH4 ರೋಡಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಇದು ಶ್ರೀ ಉದ್ದಾನ ವೀರಭದ್ರ ಸ್ವಾಮಿ ಅಂತ ದೇವಸ್ಥಾನ. ಇದು ದೇವರು 18 ಅಡಿ ಇದೆ, ಸ್ವಾಮಿ ಅಗಲ 22 ಅಡಿ ಇದೆ. ಪಕ್ಕದಲ್ಲಿ ಭದ್ರಕಾಳಮ್ಮ ಇದ್ದಾರೆ ಬಲಗಡೆ, ಎಡಗಡೆ ಸೈಡು ದಕ್ಷ ಬ್ರಹ್ಮ ಇದ್ದಾರೆ. ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗೋದು ಜಾಸ್ತಿ, ಅಂದರೆ ಮಕ್ಕಳು ಭಾಗ್ಯ ಅದಕ್ಕೆ ಇದಕ್ಕೆಲ್ಲ, ಮಕ್ಕಳಾಗ್ಲಿದ್ದವ್ರಿಗೆ ಸಂತಾನಕ್ಕೆಲ್ಲ ನೀರು ಹಾಕಿಸ್ಕೊಂಡು ಹೋಗೋದು ಜಾಸ್ತಿ. ಅಲ್ಲಿ ಬಸವಣ್ಣಂತೂ ಅಲ್ಲಿ ನೀರು ಹಾಕ್ತೀವಿ, 5 ಟೈಮ್ ನೀರು ಹಾಕ್ತೀವಿ. 6ನೇ ಟೈಮ್ಗೆ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದರೆ ಹೂವು ಕೇಳ್ತಾರೆ, ಪ್ರಸಾದ ಕೇಳ್ತಾರೆ, ಬೆಳಗ್ಗೆ ಹೊತ್ತು ಬಂದು ಹೂವಿನ ಪ್ರಸಾದ ಕೇಳ್ತಾರೆ. ಈ ಥರ ಆಗುತ್ತೆ. ಒಂದು ಬೋರ್ ಪಾಯಿಂಟ್ಗೆ ಆಗಲಿ ಏನನ್ನ ಆಗಲಿ ಬಂದವರೆಲ್ಲ ಇಲ್ಲಿ ಹೂವು ಕೇಳ್ಕೊಂಡು ಹೋಗೋದೇ ಎಲ್ಲ ಜಾಸ್ತಿ. ಒಂದು ಮನೆ ಕಟ್ಟಬೇಕಾದ್ರೆ ಆಗಲಿ ಪ್ರತಿಯೊಂದು ವಿಚಾರಕ್ಕೂ ಸ್ವಾಮಿ ತವ ಬಂದು ಹೂವು ಕೇಳ್ಕೊಂಡು ಹೋಗ್ತಾರೆ. ಆಗಂಗಿದ್ರೆ ಬಲಗಡೆ ಆಗುತ್ತೆ, ಆಗಲ್ಲ ಅಂದರೆ ಅಲ್ಲಿ ಕಟ್ಟಿಸ್ಬೇಡ ಅಂದರೆ ಎಡಗಡೆ ಕೊಡುತ್ತೆ. ಈ ಥರ ಇಲ್ಲಿ ಡೈಲಿ ದಿನನಿತ್ಯ ಅಭಿಷೇಕ ಇದ್ದೇ ಇರುತ್ತೆ. ಅಂದರೆ ಭಕ್ತರುಗಳು ಮಾಡಿಸೋದು ಡೈಲಿ ಒಂದೊಂದು ದಿವಸ ಇರುತ್ತೆ, ಒಂದೊಂದು ದಿವಸ ಇರಲ್ಲ. ದಿನನಿತ್ಯ ಜನ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಒಂದು ದಿವಸ ಕಮ್ಮಿ ಇರುತ್ತೆ ಅಷ್ಟೇ. ಮಿಕ್ಕಿ ಟೈಮಾಗೆಲ್ಲ ಜನ ಇರುತ್ತೆ. ದಿನನಿತ್ಯ ದಾಸೋಹ ಇರುತ್ತೆ, ಅನ್ನದಾಸೋಹ ಇರುತ್ತೆ. ಜಾತ್ರೆ ಇಲ್ಲಿ 9, 10, 11 ಮಾರ್ಚು ಪಾಲ್ಗುಣ ಮಾಸ ಹಾಗೂ 2ನೇ ವಾರಕ್ಕೆ. ದೇವಸ್ಥಾನ ಬೆಳಗ್ಗೆ 8:30 ಸಾಯಂಕಾಲ 5:30 ತನಕ ಓಪನ್ ಇರುತ್ತೆ. ಇಲ್ಲದ್ರೆ ಜನ ಬರ್ತಾ ಇದ್ರೆ ಬೇಕಾದ್ರೆ 8 ಗಂಟೆವರೆಗೂ ಓಪನ್ ಇರುತ್ತೆ. ನಮಗೆ ಇರೋದೇ 8:30 5:30 ತನಕ ಟೈಮಿಂಗ್ಸ್ ಅಷ್ಟೇ. ಜನ ಬಂದಾಗ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. 8:30 ಡೈಲಿ 5:30 ತನಕ ಓಪನ್ ಇರುತ್ತೆ. ನನ್ನ ನಂಬರು 7019022163.